ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಪುಲ್ವಾಮಾ ಮಾಸ್ಟರ್ ಮೈಂಡ್ ಫಿನಿಶ್ ಆಗಿರುವಂತಹ ಬಗ್ಗೆ ಸುದ್ದಿಗೆ ಲಭ್ಯವಾಗ್ತಿರೋದು. ಪ್ರತೀಕಾರವನ್ನ ತೀರಿಸಿಕೊಂಡಂತ ಯೋಧರು ಏನು ಪುಲ್ವಾಮಾದ ಅಟ್ಯಾಕ್ ಆಗಿತ್ತು ಅದರ ಮಾಸ್ಟರ್ ಮೈಂಡ್ ರಶೀದ್ ಖಾಜಿಯನ್ನ ಈಗ ಅಲ್ಲಿ ಬಲಿ ಪಡೆಯಲಾಗಿದೆ ಅನ್ನೋದು. ಉಗ್ರ ರಶೀದ್ ಖಾಜಿ ಮತ್ತು ಕಾಮ್ರಾನ್ ಕುಜ್ಜರ್ ಮಟಾಶ್ ಆಗಿದ್ದಾರೆ ಅನ್ನೋದು ವಿಚಾರ. ಪುಲ್ವಾಮಾದ ಮಾಸ್ಟರ್ ಮೈಂಡ್ ಈಗ ಫಿನಿಶ್ ಆಗಿರುವಂತದ್ದು ಗೊತ್ತಾಗಿದೆ. ಏನು ಇವತ್ತು ಬೆಳಗ್ಗೆಯಿಂದ ಪುಲ್ವಾಮಾದ ಒಂದು ಎನ್ಕೌಂಟರ್ ಆಗ್ತಾ ಇತ್ತು. ಅಲ್ಲಿ ನಿರಂತರವಾಗಿ ಉಗ್ರರು ಮತ್ತು ಸೇನೆ ನಡುವೆ ಗುಂಡಿನ ಚಕಮಕಿ ಆಗ್ತಾ ಇತ್ತು. ಅದರಲ್ಲಿ ಉಗ್ರರ ಅಡುಗುದಾಣಗಳನ್ನ ಸುತ್ತುವರೆದಿದ್ರು ಯೋಧರು. ಇದೇ ಅಡುಗುದಾಣಗಳಲ್ಲಿ ಅವಿತು ಕುಳಿತಿದ್ದಂತ ಉಗ್ರರಾದಂತ ರಶೀದ್ ರಕ್ತಪಿಪಾಸು ರಶೀದ್ ಖಾಜಿಯನ್ನ ಫಿನಿಶ್ ಮಾಡಿದೆ ಸೇನೆ. ಇದು ಪುಲ್ವಾಮಾ ಮಾಸ್ಟರ್ ಮೈಂಡ್ ನ ಫಿನಿಶ್ ನ ಸ್ಟೋರಿ ಸದ್ಯಕ್ಕೆ ಲಭ್ಯವಾಗ್ತಿರೋದು. ಉಗ್ರರ ಅಡುಗುದಾಣ ಏನಿದೆ ಅದರಲ್ಲಿ ಅವರು ಬಚ್ಚಿಟ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಅದನ್ನ ಕವರ್ ಮಾಡಿ ಫೈರಿಂಗ್ ಆಗುತ್ತೆ. ಪುಲ್ವಾಮಾದ ಪಿಂಗ್ಲಿಯಾ ಪ್ರದೇಶದಲ್ಲಿ ಆದಂತಹ ಫೈರಿಂಗ್ 45 ಯೋಧರ ಸಾವಿಗೆ ಪ್ರತೀಕಾರವನ್ನ ಈಗ ಸೇನೆ ತೀರಿಸಿಕೊಂಡಿದೆ. ಫೈರಿಂಗ್ ವೇಳೆ 4 ಯೋಧರು ಹುತಾತ್ಮರಾಗಿರುವಂತದ್ದು ಬೇಸರದ ಸುದ್ದಿ. ಆದರೆ ಅದೇ ಸಂದರ್ಭದಲ್ಲಿ ಪುಲ್ವಾಮಾ ಪಿಂಗ್ಲಿಯಾ ಪ್ರದೇಶದಲ್ಲಿ ಏನು ಮಾಸ್ಟರ್ ಮೈಂಡ್ ಇದ್ದ ನಮ್ಮ 40 ಯೋಧರನ್ನ ಏಕಕಾಲದಲ್ಲಿ ಕಾನ್ವಾಯ್ ಏನು ಹೋಗ್ತಾ ಇತ್ತು ಅದರಲ್ಲಿ ಸ್ಫೋಟಗೊಳಿಸಿ ಎಲ್ಲರ ಒಂದು ಬಲಿಯನ್ನ ಪಡೆದಿದ್ದಂತಹ ಮಾಸ್ಟರ್ ಮೈಂಡ್ ನ ಒಂದು ಹತ್ಯೆ ಆಗಿದೆ. ಈಗ ಪುಲ್ವಾಮಾದ ಪಿಂಗ್ಲಿಯಾ ಪ್ರದೇಶದಲ್ಲಿ ಫೈರಿಂಗ್ ಫೈನಲಿ ಪ್ರತೀಕಾರವನ್ನ ತೀರಿಸಿಕೊಂಡಿದೆ ಭಾರತ ಸೇನೆ. ಆದ್ರೆ ಇದು ಎಲ್ಲಿಗೆ ಅಂತ್ಯವಾಗೋದಿಲ್ಲ. ಸತತ 19 ಗಂಟೆಗಳ ಕಾರ್ಯಾಚರಣೆ ಇದು ನಿರಂತರವಾಗಿ ಕೋಂಬಿಂಗ್ ನಡೀತಿತ್ತು, ಸರ್ಚಿಂಗ್ ನಡೀತಾ ಇತ್ತು. 19 ಗಂಟೆಗಳ ಕಾರ್ಯಾಚರಣೆಯಲ್ಲಿ ಪುಲ್ವಾಮಾದ ಪಿಂಗ್ಲಿಯಾ ಪ್ರದೇಶದಲ್ಲಿ ಫೈರಿಂಗ್ ಆಗ್ತಾ ಇತ್ತು. ಆದ್ರೆ ನಮ್ಮ 4 ಯೋಧರನ್ನ ನಾವು ಕಳ್ಕೊಂಡಿದ್ದೇವೆ. ಜೊತೆಗೆ ಅಲ್ಲಿ ರಶೀದ್ ಖಾಜಿ ರಕ್ತ ಪಿಪಾಸು ಈತನೇ ಪುಲ್ವಾಮಾ ಮಾಸ್ಟರ್ ಮೈಂಡ್, ಪುಲ್ವಾಮಾ ಅಟ್ಯಾಕ್ ನ ಹಿಂದಿರುವಂತಹ ರುವಾರಿ. ಈತನನ್ನ ಈಗ ಅಲ್ಲಿ ಬಲಿ ಪಡೆಯಲಾಗಿದೆ. ಪುಲ್ವಾಮಾದ ಪಿಂಗ್ಲಿಯಾ ಪ್ರದೇಶದಲ್ಲಿ ಫೈರಿಂಗ್. ಇನ್ನು ಇದು ಕೇವಲ ಇಲ್ಲಿಗೆ ಅಂತ್ಯವಾಗೋದು ಅಲ್ಲ, ಎಲ್ಲಿಂದ ಕೂಡ ಮುಂದುವರಿಯುತ್ತೆ. ಪುಲ್ವಾಮಾದ ಪಿಂಗ್ಲಿಯಾ ಪ್ರದೇಶದಲ್ಲಿ ಆಗಿರುವಂತಹ ಫೈರಿಂಗ್ ಉಗ್ರ ರಶೀದ್ ಖಾಜಿಯನ್ನ ನೋಡ್ತಾ ಇದ್ರಿ, ಈತನನ್ನ ಮಟಾಶ್ ಮಾಡಲಾಗಿದೆ. 45 ಯೋಧರ ಸಾವಿಗೆ ಪ್ರತೀಕಾರ. ಸತತ 19 ಗಂಟೆಗಳ ಕಾರ್ಯಾಚರಣೆ, ನಿರಂತರವಾದಂತಹ ಫೈರಿಂಗ್, ಹುಡುಕಾಟ, ಕೋಂಬಿಂಗ್, ಸರ್ಚಿಂಗ್ ಎಲ್ಲವೂ ಕೂಡ ಆಗ್ತಾ ಇತ್ತು. ಅಡಗುದಾಣದಲ್ಲಿ ಹೇಡಿಗಳಂತೆ ಕದ್ದು ಕೂತಿದ್ದಂತಹ ಈ ಒಂದು ಉಗ್ರರನ್ನ ಅಲ್ಲಿ ಬಲಿ ಪಡೆಯಲಾಗಿದೆ. ಜೊತೆಗೆ ಆತನ ಜೊತೆಗೆ ಇನ್ನೂ ಇಬ್ಬರನ್ನು ಕೂಡ ಉಗ್ರರನ್ನ ಹೊಡೆದುರುಳಿಸಲಾಗಿದೆ ಅನ್ನೋದು ಮಾಹಿತಿ ಇದೆ. ಇನ್ನು ಇನ್ನಷ್ಟು ಮಾಹಿತಿಗಳು ಲಭ್ಯವಾಗ್ತಿರೋದು. ಜೈಷ್ ಎ ಮೊಹಮ್ಮದ್ ನ ಕಮಾಂಡರ್ ಈತ, ಆ ಒಂದು ಸಂಘಟನೆಯ ಕಮಾಂಡರ್ ಆಗಿ ಈತ ಕಾರ್ಯನಿರ್ವಹಿಸ್ತಾ ಇದ್ದ. ಜೈಷ್ ಮುಖ್ಯಸ್ಥ ಮಸೂದ್ ಅಜರ್ ನಂಬಿಕಸ್ಥ. ಈತ ಯಾರು ಅಂತ ನೋಡೋದಾದ್ರೆ ಈತನ ಡೀಟೇಲ್ಸ್. ರಶೀದ್ ಖಾಜಿ ಯಾರು? IED ಬಾಂಬ್ ತಯಾರಿಕೆಯಲ್ಲಿ ಈತ ಸ್ಪೆಷಲಿಸ್ಟ್ ಅಂತೆ. ಜೈಷ್ ಎ ಮೊಹಮ್ಮದ್ ನ ಕಮಾಂಡರ್ ಈತ. ಇನ್ನು ಮೌಲಾನಾ ಮಸೂದ್ ಅಜರ್ ಏನಿದ್ದಾನೆ ಆತನಿಗೆ ಬಹಳ ನಂಬಿಕಸ್ಥ. ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಈತ. ಈತನೇ IED ಗಳನ್ನ ಬಳಸಿ 350 kg ಸ್ಫೋಟಕವನ್ನ ಬಳಸ್ತಿದ್ರು. ಅದರಲ್ಲಿ ಈತನ ಪಾತ್ರ ಬಹಳ ದೊಡ್ಡದು. ಇನ್ನು ಆದಿಲ್ಗೆ ಟ್ರೈನಿಂಗ್ ಕೊಟ್ಟಂತ ವ್ಯಕ್ತಿ ಕೂಡ ಈತನೇ. ತಾಲಿಬಾನ್ ಸ್ಟೈಲ್ ಸುಸೈಡ್ ಅಟ್ಯಾಕ್ ಅನ್ನ ಯೋಚನೆ ಮಾಡಿದಂತ ಈತ ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್. ಈತ ಒಂದು ವೇಳೆ ಬದುಕಿದ್ರೆ ಇನ್ನೊಂದಷ್ಟು ಅಮಾಯಕ ಕಾಶ್ಮೀರಿ ಯುವಕರನ್ನ ಮೈಂಡ್ ವಾಶ್ ಮಾಡ್ತಿದ್ದ, ಬ್ರೈನ್ ವಾಶ್ ಮಾಡ್ತಾ ಇದ್ದ, ಸುಸೈಡ್ ಬಾಂಬರ್ ರೀತಿಯಾಗಿ ತಯಾರು ಮಾಡ್ತಾ ಇದ್ದ. ತಾಲಿಬಾನ್ ಸ್ಟೈಲ್ ನಲ್ಲಿ ಸುಸೈಡ್ ಅಟ್ಯಾಕ್ ಮಾಡುವಂತಹ ಒಂದು ಪ್ಲಾನಿಂಗ್ ಅನ್ನ, ಟ್ರೈನಿಂಗ್ ಅನ್ನ ಈ ದೂರ್ತ ನೀಡ್ತಾ ಇದ್ದ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ದೆಹಲಿಯಿಂದ ಜಾಯ್ನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ತರಣೀಶ್. ಇದೀಗ ಫೈನಲಿ ರಶೀದ್ ಖಾಜಿಯನ್ನ ಬಲಿ ಪಡೆಯಲಾಗಿದೆ ಅನ್ನೋದು ಏನಾಯ್ತು? ಎನ್ಕೌಂಟರ್ ನಲ್ಲಿ 19 ಗಂಟೆಗಳ ಕಾರ್ಯಾಚರಣೆ ಹೇಗಿತ್ತು? ಪುಲ್ವಾಮಾ ಸ್ಫೋಟ ಪ್ರಕರಣದ ಬಳಿಕ ಪುಲ್ವಾಮಾ ಮತ್ತು ಆವಂತಿಪುರದ ಆಸುಪಾಸಿನ ಅಷ್ಟೂ ಹಳ್ಳಿಗಳಲ್ಲಿ ಕೂಂಬಿಂಗ್ ಕಾರ್ಯಾಚರಣೆಯನ್ನು ನಡೆಸ್ತಾ ಇತ್ತು ನಮ್ಮ ಸೇನೆ. ಬರೋಬ್ಬರಿ 19 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನ ಮಾಡಿ ರಶೀದ್ ಘಾಜಿ ಇಡೀ ಪುಲ್ವಾಮಾ ಸ್ಫೋಟ ಪ್ರಕರಣದ ಸಂಬಂಧಪಟ್ಟಂತಹ ಸೂತ್ರಧಾರಿ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಅಬ್ದುಲ್ ಆದಿಲ್ ಈ ಘಟನೆಯ ಪಾತ್ರಧಾರಿ ಆದ್ರೆ ಘಾಜಿ ಸೂತ್ರಧಾರಿ. ಆ ಕಾರಣಕ್ಕೋಸ್ಕರ ಇವತ್ತು ಈತನನ್ನ ಭೇಟಿಯಾಡಿರುವಂತಹ ಸಂಗತಿ ಬಹಳ ಮುಖ್ಯವಾಗುತ್ತೆ. ಮತ್ತು ಇಡೀ ಈ ಒಂದು ಪುಲ್ವಾಮಾ ಸ್ಫೋಟದ ಮಾಸ್ಟರ್ ಮೈಂಡ್ ಆಗಿ ಈತ ಇಂಚಿಂಚು ಮಾಹಿತಿಗಳನ್ನ ಸಂಗ್ರಹಿಸಿಕೊಂತ, ಅಂದ್ರೆ ಈ ಯೋಧರು ಯಾವ ಸಂದರ್ಭದಲ್ಲಿ ಆ ಕಾನ್ವೇನಲ್ಲಿ ಹೊರಡ್ತಾರೆ, ಎಷ್ಟೊತ್ತಿಗೆ ಎಲ್ಲಿಗೆ ಬರ್ತಾರೆ ಅನ್ನುವಂತ ಎಲ್ಲ ಮಾಹಿತಿಗಳನ್ನ ಸಂಗ್ರಹಿಸಿ ಅದಕ್ಕೆ ಆಧರಿಸಿ ತಂತ್ರವನ್ನ ರೂಪಿಸ್ತಾ ಇದ್ದ, ಆದಿಲ್ನನ್ನ ಸಿದ್ಧಗೊಳಿಸ್ತಾ ಇದ್ದ.
ಸೊ ಆದಿಲ್ನಷ್ಟೇ ಅಲ್ಲದೆ ಇಡೀ ಕಾರ್ಯಾಚರಣೆಗೆ ಇನ್ನೂ ಒಂದಷ್ಟು ಮಂದಿಯನ್ನ ಬಳಸ್ಕೊಳ್ತಿದ್ದ. ಮತ್ತು ಈತ ನಾವು ಇನ್ನು ಈ ರಶೀದ್ ಗಾಜಿ ಬಗ್ಗೆ ನೋಡೋದಾದ್ರೆ ಈತ ಜೈಷೆ ಇ ಮೊಹಮ್ಮದ್ ಸಂಘಟನೆಯ ಬಹಳ ನಂಬಿಕಸ್ಥ ಕಾರ್ಯಕರ್ತನಲ್ಲಿ ಒಬ್ಬ ಅನ್ನುವಂತ ಸಂಗತಿಗಳು ಕೂಡ ಗೊತ್ತಾಗ್ತಾ ಇದ್ದಾವೆ. ಈತ ಆ ಸಂಘಟನೆಗೆ ನಿಷ್ಠರಾಗಿ ಅದಕ್ಕೆ ಅನುಸಾರವಾಗಿ ಆ ಸಂಘಟನೆಯ ಧ್ಯೇಯೋದ್ದೇಶಗಳಿಗೆ ಅನುಸಾರವಾಗಿ ಯುವಕರನ್ನ ಎಸ್ಪೆಷಲಿ ಕಾಶ್ಮೀರಿ ಯುವಕರನ್ನ ಅವರ ತಲೆಗೆಡಿಸಿ ಅವರನ್ನ ಈ ಭಯೋತ್ಪಾದನಾ ಕೃತ್ಯಗಳಿಗೆ ಪ್ರೇರೇಪಿಸುವಂತಹ ಕೆಲಸವನ್ನ ಮಾಡ್ತಿದ್ದ. ಇದರ ಭಾಗವಾಗಿಯೇ ಆದಿಲ್ ನನ್ನನ್ನ ಈತ ಸಿದ್ಧಗೊಳಿಸಿದ್ದ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಯಾವಾಗ ಸೇನೆಗೆ ಈ ಪುಲ್ವಾಮಾ ಮತ್ತು ಅವಂತಿಪುರ ಬಳಿ ಇರುವಂತಹ ಒಂದು ಗ್ರಾಮಗಳಲ್ಲಿ ಉಗ್ರರು ಇನ್ನೂ ಅಡಗಿದ್ದಾರೆ ಅನ್ನುವಂತಹ ಒಂದು ಅನುಮಾನ ವ್ಯಕ್ತ ಆಯ್ತು. ಆ ಥರದೊಂದು ಅನುಮಾನ ಬರ್ತಿದ್ದಂಗೆ ಅಲ್ಲಿ ಕುಂಬಿಂಗ್ ಕಾರ್ಯಾಚರಣೆಯನ್ನ ನಡೆಸಿದ್ರು. ಅದರ ಫಲವಾಗಿ ಈಗ ಕುಂಬಿಂಗ್ ಕಾರ್ಯಾಚರಣೆಯಲ್ಲಿ ಈಗಾಗಲೇ ಒಂದಷ್ಟು ಮಂದಿಯನ್ನ, ಮೊನ್ನೆ 7 ಮಂದಿಯನ್ನ, ಇವತ್ತು 4 ಮಂದಿಯನ್ನ ಬೆಳಿಗ್ಗೆ ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಈಗ ಮುಖ್ಯವಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಘಟನೆಗೆ ಸೂತ್ರಧಾರನಾಗಿದ್ದಂತಹ ರಶೀದ್ ಗಾಜಿಯನ್ನ ಬಲಿಯನ್ನ ಪಡೆದುಕೊಂಡಿದ್ದಾರೆ. ಇನ್ನೊಂದು ದುಃಖದ ವಿಷಯ ಏನಂತಂದ್ರೆ ಇದಕ್ಕೆ ಪ್ರತಿಯಾಗಿ ಇವತ್ತು ಕೂಡ 4 ಯೋಧರು ಮೃತಪಟ್ಟಿದ್ದಾರೆ. ಒಬ್ಬ ರಶೀದ್ ಗಾಜಿಯನ್ನ ಬಲಿ ಪಡಲಿಕ್ಕೋಸ್ಕರ 4 ಯೋಧರು ಇವತ್ತು ಹತರಾಗಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. 40 ಜನ CRPF ಯೋಧರು ಮೊನ್ನೆನೆ ಈ ಒಂದು ದುರ್ಘಟನೆಗೆ ಬಲಿಯಾಗಿದ್ರು. ಈಗ 4 ಮಂದಿ ಎಕ್ಸ್ಟ್ರಾ ಬಲಿಯಾಗಿದ್ದಾರೆ. ಆದ್ರೆ ಕಡೆಗೂ ಕೂಡ ಈ ಘಟನೆಯ ಸೂತ್ರಧಾರ ಮಾಸ್ಟರ್ ಮೈಂಡ್ ರಶೀದ್ ಗಾಜಿಯನ್ನ ಹಿಡಿಯೋದ್ರಲ್ಲಿ ನಮ್ಮ ಸೇನೆ ಯಶಸ್ವಿಯಾಗಿದೆ. ಅವಿನಾಶ್, ಇನ್ನು ಧರಣೀಶ್, ಈ ವ್ಯಕ್ತಿ ಏನೀಗ ಅಲ್ಲಿ ಶೂಟ್ ಮಾಡಿದ್ದಾರೆ, ಕಮಾಂಡರ್ ಬಲಿ ಪಡ್ಕೊಳ್ಳಾಗಿದೆ. ಆತನೇ ಈ ಒಂದು ಐಡಿ ಕೂಡ ತಯಾರಿಕೆ ಮಾಡ್ತಿದ್ದ, ಜೊತೆಗೆ ಆದಿಲ್ ಅಂತ ಅಮಾಯಕ ಯುವಕರನ್ನ ಕರ್ಕೊಂಡು ಬಂದು ಬ್ರೈನ್ ವಾಶ್ ಮಾಡ್ತಿದ್ದ ಅಂತ. ಯಾವ ರೀತಿಯಾಗಿ ವರ್ಕ್ ಮಾಡ್ತಾ ಇದ್ದ ಈತ ಈ ಒಂದು ಸಂಘಟನೆಯಲ್ಲಿ ಅಂತ? ಈತ ಜೈಷೆ ಇ ಮೊಹಮ್ಮದ್ ಸಂಘಟನೆಯ ಅಲ್ಲಿ ಬಹಳ ನಿರ್ಣಾಯಕವಾದಂತಹ ಪಾತ್ರವನ್ನು ವಹಿಸುತ್ತಿದ್ದ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಜೈಷೆ ಇ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥನಿಗೆ ಬಹಳ ನಂಬಿಕಸ್ಥನಾಗಿ ಕೆಲಸ ನಿರ್ವಹಿಸುತ್ತಿದ್ದ. ಆ ಕಾರಣಕ್ಕೋಸ್ಕರನೇ ಈ ಪುಲ್ವಾಮಾ ದಾಳಿಯ ಹೊಣೆಯನ್ನ ಅಥವಾ ಇದರ ಗುರಿಯನ್ನ ಈ ರಶೀದ್ ಗಾಜಿಯಾಗೆ ಕೊಡಲಾಗಿತ್ತು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದ್ದಾವೆ. ಮೊನ್ನೆ 7 ಮಂದಿಯನ್ನ ವಶಕ್ಕೆ ಪಡೆದುಕೊಂಡಾಗಲೇ ಇನ್ನೂ ಒಂದಷ್ಟು ಉಗ್ರರು ಇಲ್ಲಿ ಅಡಗಿ ಕುಳಿತಿದ್ದಾರೆ ಈ ಪುಲ್ವಾಮಾ ಮತ್ತು ಅವಂತಿಪುರ ನಡುವೆ ಇರುವಂತಹ ಗ್ರಾಮಗಳಲ್ಲಿ ಅನ್ನುವಂತಹ ಸಂಗತಿ ನಮ್ಮ ಸೇನೆಗೆ ಸಿಕ್ಕಿತ್ತು. ಆ ಸುಳಿವಿನ ಆಧಾರದ ಮೇಲೆ ಯಾರು ಈ ಮಾಸ್ಟರ್ ಮೈಂಡ್ ಈ ಘಟನೆಯ ಮಾಡಲಿಕ್ಕೆ ಕಾರಣವಾಗಿದ್ದು ಯಾರು, ಹೇಗೆ ಕಾರ್ಯತಂತ್ರವನ್ನ ರೂಪಿಸಿದ್ರು ಅನ್ನುವ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇತ್ತು, ಕುಂಬಿಂಗ್ ಕಾರ್ಯಾಚರಣೆಯನ್ನ ಮಾಡ್ತಾ ಇತ್ತು ನಮ್ಮ ಸೇನೆ. ಇವತ್ತು ಪುಂಗ್ಲಿಯಾ ಎನ್ನುವಂತಹ ಒಂದು ಪ್ರದೇಶದಲ್ಲಿ ರಶೀದ್ ಗಾಜಿ ಇದ್ದಾನೆ ಅನ್ನುವಂತಹ ಖಚಿತ ಮಾಹಿತಿ ಮೇಲೆಗೆ ಅಲ್ಲಿ ಸೇನೆ ದಾಳಿಯನ್ನ ಮಾಡಿತು. ಅದರ ಆ ದಾಳಿಯ ಫಲವಾಗಿ ಈಗ ರಶೀದ್ ಗಾಜಿಯನ್ನ ಹತ್ಯೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇದೇ ಘಟನೆಯಲ್ಲಿ ಗುಂಡಿನ ಚಕಮಕಿಯಲ್ಲಿ 4 ಯೋಧರು ತೀರ್ಕೊಂಡಿದ್ದಾರೆ. ಇನ್ನು ಈ ರಶೀದ್ ಗಾಜಿಯ ಆದಿಲ್ ಆತನನ್ನ ಈ ಭಯೋತ್ಪಾದನಾ ಕೃತ್ಯಕ್ಕೆ, ಅದರಲ್ಲೂ ಕೂಡ ತಾನು ಆತ್ಮಹತ್ಯೆ ಮಾಡಿಕೊಂಡು ಯೋಧರನ್ನ ಬಲಿ ಪಡ್ಕೊಳ್ಳುವಂತಹ ಕೃತ್ಯಕ್ಕೆ ಸಿದ್ಧಗೊಳಿಸಿದ್ದೇ ರಶೀದ್ ಗಾಜಿಯ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದ್ದಾವೆ. 2017ರಲ್ಲೇ ಮನೆ ಬಿಟ್ಟಿದ್ದಂತಹ ಆದಿಲ್ ರಶೀದ್ ಗಾಜಿಯ ಸಂಪರ್ಕಕ್ಕೆ ಸಿಕ್ಕಿದ್ದ. ನಂತರದಲ್ಲಿ ಆತ ಮತ್ತೆ ಮನೆಗೆ ಹೋಗದೆ ಈತನಿಂದ ತರಬೇತಿಗೊಂಡಿದ್ದ. ನಮಗೆ ಗೊತ್ತಿರುವಂತಹ ಸಂಗತಿ ಮತ್ತು ಈಗ ಎಲ್ಲರಿಗೂ ತಿಳಿದಿರುವಂತಹ ಸಂಗತಿ ಏನಂತಂದ್ರೆ ಅಬ್ದುಲ್ ಆದಿಲ್ ಈ ಘಟನೆಯನ್ನ, ಈ ಸ್ಫೋಟವನ್ನ ಅಂದ್ರೆ ಆತ್ಮಹತ್ಯೆ ಮಾಡಿಕೊಂಡು ಸಂಘಟಿಸಿದನೆ ಅನ್ನುವಂತಹದ್ದು. ಆದ್ರೆ ಅದಕ್ಕೆ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದ್ದು ರಶೀದ್ ಗಾಜಿಯಾ ಮತ್ತು ಇನ್ನೂ ಒಂದಷ್ಟು ಜನ ಅವರನ್ನ ಹುಡುಕುವಂತಹ ಪ್ರಯತ್ನ ಈಗಲೂ ಕೂಡ ನಡೀತಿದೆ. ಮತ್ತೆ ಒಂದೊಮ್ಮೆ ರಶೀದ್ ಗಾಜಿಯಾ ಜೀವಂತವಾಗಿ ಸಿಕ್ಕಿದ್ದರೆ ಇನ್ನೂ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದ್ವೋ ಏನೋ. ಆದ್ರೆ ಈಗ ಮತ್ತು ಕೂಡ ಕುಂಬಿಂಗ್ ಕಾರ್ಯಾಚರಣೆಯನ್ನ ಅಲ್ಲಿ ನಡೆಸಲಾಗ್ತಾ ಇದೆ. ಧನ್ಯವಾದ ಮಾಹಿತಿಗಾಗಿ ಸರಣಿ. ಶಿವಶ್ರೀ ಹೊತ್ತಿನ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.